ನೀಟು ಅಷ್ಟು ಆಕ್ರೋಶಭರಿತವಾಗಿದೆ. ಯುವಕರಿಗೆ ಬದುಕಕ್ಕೂ ಬಿಡಲ್ಲ ಅಂದ್ರೆ ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡದೇ ಇದ್ರೆ ಪೋಸ್ಟ್ ಮಿನಿಸ್ಟರ್ ರಿಸೈನ್ ಮಾಡ್ತಿದ್ರೆ ಮುಂದಿನ ಬಿಜೆಪಿಗೆ ಆತ್ಮಗೌರವ ಇದ್ರೆ, ಮಾನವೀಯತೆ ಇದ್ರೆ, ಈ ದೇಶದ ರಾಜಕೀಯದ ಸಂಪ್ರದಾಯಗಳೇನಾದ್ರೂ ನೆನಪಾದ್ರೆ, ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ರೈನ್ ಆಕ್ಸಿಡೆಂಟ್ ಮಾಡಕ್ ಹೋಗಿರ್ಲಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಯ್ತು, ಆದ ತಕ್ಷಣ ಕೂತುತ್ತ ರಿಸೈನ್ ಪತ್ರ ಕಳಿಸಿದ್ರು. ಇವತ್ತೆಷ್ಟು 52 ಜನ ಸಾವನ್ನಪ್ಪಿದ್ದಾರೆ ಈ ನೀಟ್ನಿಂದ. ಇದರ ಹೊರೆ ಹೊತ್ತು ಗೌರವಾನ್ವಿತವಾಗಿ ರಾಜೀನಾಮೆ ಕೊಡಬೇಕು. ಆತ್ಮಗೌರವ ಇದ್ರೆ ಕೊಡ್ಬೇಕಾ ಬೇಡ ಹೇಳಿ ನೀವೇ. ನೀವು ಮಾಧ್ಯಮದಲ್ಲಿ ಹೇಳಿ, ಕೊಡ್ಬೇಕಾ ಬೇಡ ಅಂತ ಹೇಳಿ. ಇಂಥವೆಷ್ಟು ಸಂಪ್ರದಾಯ ನಡೆದಿದ್ದಾವೆ. ಯಾವುದೇ ಒಂದು ತಪ್ಪಾದಾಗ ಅದರ ನೈತಿಕ ಹೊಣೆಗಾರಿಕೆಯನ್ನು ಹೊರ್ತಕ್ಕಂಥದ್ದು ಆ ಇಲಾಖೆಯ ಮಂತ್ರಿಯ ಕೆಲಸ. ಇಲಾಖೆಯ ಮಂತ್ರಿ ಕೆಲಸ ಅದು. ಅದನ್ನ ನೀನು ಹೊರದಲ್ಲನೆ ಅವ್ರನ್ನ ಮುಚ್ಚಿಟ್ಕೊಂಡು 4 ಫಾಸ್ಟ್ ಟ್ರಾಕ್ ಕೋರ್ಟ್ ಮಾಡ್ತೀನಿ. ಏನಾಗುತ್ತೆ ಫಾಸ್ಟ್ ಟ್ರಾಕ್ ಕೋರ್ಟ್ನಿಂದ? ಏನಾಗುತ್ತೆ? ಸತ್ತೋಗಿರೋ ಎದ್ವತರ ಅವ್ರಿಗೆ ಪರಿಹಾರ ಕೊಡ್ರಪ್ಪ ಅಂದ್ರೆ, ಸತ್ತೋಗಿರೋರಿಗೆ ಪರಿಹಾರ ಕೊಡ್ರಪ್ಪ, ರಾಜೀನಾಮೆ ಕೊಡ್ಸಪ್ಪ, ಉದ್ಯೋಗ ಸೃಷ್ಟಿ ಮಾಡಪ್ಪ ಅಂದ್ರೆ ಫಾಸ್ಟ್ ಟ್ರಾಕ್ ಕೋರ್ಟ್ ಮಾಡ್ತೀನಿ. ಕೋರ್ಟಲ್ಲಿ ಬರ್ತಾವ ಉದ್ಯೋಗ? ನೋಡಿ, ಲೋಕಸಭೆನಲ್ಲಿ ಚರ್ಚೆ ಮಾಡಕ್ ವಾರದಿಂದ ಬಿಡ್ತಾ ಇಲ್ಲ. ಏನಾಗುತ್ತೆ ಚರ್ಚೆ ಮಾಡಿದ್ರೆ? ಸಾಧಕ ಬಾಧಕಗಳೆಲ್ಲ ಹೊರಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿರೂಪಣೆ ಆಗುತ್ತೆ. ಇಂಥ ಘಟನೆಗಳು ನಡೆಯದಂಗೆ ಒಂದು ಆ ಸದನ ಇರದೆ ಅದಕ್ಕೆ ಚರ್ಚೆ ಮಾಡಿ ಒಂದು ಕಾನೂನಾತ್ಮಕವಾದಂತ ವ್ಯವಸ್ಥೆನ ಕಂಡುಹಿಡಿಯಲಿಕ್ಕೆ ಕಾರಣ ಆಗುತ್ತೆ. ಯಾವುದನ್ನು ಮರೆತು ನೀವು ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲೂ ಅವರ ಇದಕ್ಕಲ್ಲ, ಒಳ್ಳೆ ಅವರ ನಾಯಕತ್ವಕ್ಕೆ ಇರ್ತರುವಂಥದ್ದು. ನಾನು ಇದ್ರ ಬಗ್ಗೆ ಯಾರ್ಯಾರನ್ನೂ ಅನ್ನಕ್ಕೆ ತಯಾರಲ್ಲ. ನಾನು ಮೋದಿ ಅವ್ರದ್ದೇ ತಪ್ಪು, ಮೋದಿ ಅವರೇ ಇದ್ರ ಹೊಣೆಗಾರಿಕೆ ಹೊರಬೇಕು, ಮೋದಿ ಅವರೇ ಹೇಳ್ಬೇಕು ಅವ್ರಿಗೆ, ಮೊದಲು ನೀನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು, ತದನಂತರ ನಿಂದೇನು ತಪ್ಪಿಲ್ಲ ಅಂದ್ರೆ ನಾವು ವಾಪಸ್ ಸೇರಿಸ್ಕೊತೀವಿ ಅಂತ ಹೇಳುವ.